ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಎಕ್ಸಾಮಲ್ಲಿ ಮಕ್ಕಳಿಗೆ ಒನ್ ಆಫ್ ದ ಟಫೆಸ್ಟ್ ಸೆಕ್ಷನ್ ಅಂತ ಹೇಳಿದ್ರೆ ನ್ಯೂಮರಿಕಲ್ಸು. ಸೊ ಪ್ರತಿ ವರ್ಷ ಮಕ್ಕಳೇ ಲಾಸ್ಟ್ ಒಂದು 5 ವರ್ಷದಿಂದ ನಾನು ನ್ಯೂಮರಿಕಲ್ ಚಾಲೆಂಜ್ ಅಂತ ಕೊಡ್ತೀನಿ. ಆ್ಯಂಡ್ ಯಾರ್ಯಾರು ಮಕ್ಕಳು ಚಾಲೆಂಜ್ ಕಂಪ್ಲೀಟ್ ಮಾಡ್ತಾರೋ ಇಟ್ಸ್ ಯೂಶಲಿ 4 to 5 hours ಮ್ಯಾಕ್ಸಿಮಮ್ ರೆಫರ್ ಮಾಡೋ ಕಷ್ಟ ಇಲ್ಲಿ. ಸೊ ಯಾರ್ಯಾರು ಕಂಪ್ಲೀಟ್ ಮಾಡ್ತಾರೋ ಅವ್ರು ಎಲ್ಲನೂ ನ್ಯೂಮರಿಕಲ್ಸಲ್ಲಿ 100% ಒಳ್ಳೆ ಮಾರ್ಕ್ಸ್ ಔಟ್ ಆಫ್ ಔಟ್ ತೊಗೊತೀರಾ. ಸೊ ಸಿಂಪ್ಲಿಫೈಡ್ ಮೈಂಡ್ಸ್ ವೀಡಿಯೋಸ್ ರೆಫರ್ ಮಾಡ್ತಾರೆ ನೀವು, ಡು ನಾಟ್ ವರಿ, ಯು ವಿಲ್ ಡೆಫಿನೆಟ್ಲಿ ಗೆಟ್ ಔಟ್ ಆಫ್ ಔಟ್ ಇನ್ ನ್ಯೂಮರಿಕಲ್ಸ್. ಓಕೆ, ಸೊ ವಾಟ್ ಇಸ್ ದ ಚಾಲೆಂಜ್? ನ್ಯೂಮರಿಕಲ್ಸ್ ಹೇಗೆ ಬರುತ್ತೆ ಕ್ವಿಕ್ ಹೇಳ್ತೀನಿ ನಾನು ನಿಮಗೆ. ಆ್ಯಂಡ್ ಫಸ್ಟ್ ಬಂದು ಈಗ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ನ್ಯೂಮರಿಕಲ್ಸ್ ತೊಗೊಂಡ್ರೆ, ಸೊ ದೀಸ್ ಆರ್ ಚಾಪ್ಟರ್ಸ್ ಇನ್ ವಿಚ್, ಸೊ ಲಾಜಿಕಲ್ ಹೇಳ್ಬೇಕಂದ್ರೆ ಯಾವ ಚಾಪ್ಟರಿಂದ ಬೇಕಾದಕ್ಕೆ ಹೇಳ್ಬೋದು. ಬಟ್ ಇಫ್ ರೆಫರ್ ಆಲ್ ದ PYQs, ಇಫ್ ರೆಫರ್ ದ ಬ್ಲೂ ಪ್ರಿಂಟ್, ಲೇಟೆಸ್ಟ್ ಬ್ಲೂ ಪ್ರಿಂಟ್ ರೆಫರ್ ಮಾಡಿದೆ, ಮಾಡೆಲ್ ಪೇಪರ್ ರೆಫರ್ ಮಾಡಿದೆ, ಡೆಫಿನೆಟ್ಲಿ ನ್ಯೂಮರಿಕಲ್ಸ್ ಈ ಚಾಪ್ಟರ್ಸ್ಯಿಂದನೇ ಬರುತ್ತೆ. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕರೆಂಟ್ ಎಲೆಕ್ಟ್ರಿಸಿಟಿ, ಆಲ್ಟರ್ನೇಟಿಂಗ್ ಕರೆಂಟ್ಸ್ ಅಂಡ್ ರೇ ಆಪ್ಟಿಕ್ಸ್ ಅಂಡ್ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್. ಅರ್ಥ ಇದೆ ಮಕ್ಕಳೇ? ದೀಸ್ ಆರ್ ಚಾಪ್ಟರ್ಸ್. ಈಗ ಇಫ್ ಯು ಸಿ ಅಗೇನ್ ಇನ್ ದಿಸ್ ಚಾಪ್ಟರ್ಸ್, ಮತ್ತೆ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್? ಈಗ ಕೆಲವು ಮಕ್ಕಳು ಜಸ್ಟ್ ಎಕ್ಸಾಮ್ ನಾಳೆ ಇದೆ ಅಂತ ಹೇಳಿದ್ರೆ ಇವತ್ತು ಓದ್ತಾ ಇರ್ತಾರೆ, ನಾಳೆ ಜಸ್ಟ್ ಒನ್ ಡೇ ಬಿಫೋರ್ ಯು ರೆಫರಿಂಗ್ ದಿಸ್ ವಿಡಿಯೋ. ಸೊ ನ್ಯೂಮರಿಕಲ್ಸ್ ಹೇಗೆ ನಾವು ಸ್ಕೋರ್ ಮಾಡೋಕೆ ಅಂದ್ಬಿಟ್ಟು. ಸೊ ವಾಟ್ ಇಸ್ ದ ಚಾನ್ಸಸ್ ವಿಚ್ ಚಾಪ್ಟರ್ಸ್ ಗೋನ್ ಟು ಕಮ್ ಮೋರ್? ಫಾರ್ ಎಕ್ಸಾಂಪಲ್, ಸೊ ನೀವು ಬ್ಲೂ ಪ್ರಿಂಟ್ಸ್ ಅಲ್ಲಿ ಚೆಕ್ ಮಾಡಿದಾಗ, ಸೊ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಬಟ್ ದ ಚಾನ್ಸಸ್ ಮೇ ಬಿ ಅರೌಂಡ್ 20 to 30% ತೊಗೋಣ. 20 to 30% ಚಾನ್ಸಸ್ ಇಸ್ ದಟ್ ಯು ಮೇ ಗೆಟ್ ನ್ಯೂಮರಿಕಲ್ ಫ್ರಮ್ ಹಿಯರ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟೆನ್ಸಲ್ಲಿ ದಿಸ್ ಆಲ್ಮೋಸ್ಟ್ 70% ಚಾನ್ಸ್ ಇದೆ. ಬಿಕಾಸ್ ಆಲ್ಮೋಸ್ಟ್ ಮೂರು ಮಾಡೆಲ್ ಪೇಪರಲ್ಲಿ, 2 ಮಾಡೆಲ್ ಪೇಪರಲ್ಲೂ ಔಟ್ ಆಫ್ 2 ಮಾಡೆಲ್ ಪೇಪರಲ್ಲಿ ನ್ಯೂಮರಿಕಲ್ಸ್ ಕೇಳಿದ್ದಾರೆ ಪೊಟೆನ್ಷಿಯಲಿಂದ. ಪ್ರೀವಿಯಸ್ ಇಯರ್ ಎಲೆಕ್ಟ್ರಿಕ್ ಚಾರ್ಜಸ್ ಕೇಳಿದ್ರು, ಈ ವರ್ಷ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟೆನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಅದಾದಮೇಲೆ ನಂತರ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಆಲ್ಮೋಸ್ಟ್ ಪ್ರತಿ ವರ್ಷ 100% ಕ್ವಶನ್ನ ಕೇಳ್ತಾರೆ ಫ್ರಮ್ ಕರೆಂಟ್ ಎಲೆಕ್ಟ್ರಿಸಿಟಿ. ಅದಾದಮೇಲೆ ನಂತರ ಆಲ್ಟರ್ನೇಟಿಂಗ್ ಕರೆಂಟ್ಸಲ್ಲೂ ಆಲ್ಮೋಸ್ಟ್ ಎಲ್ಲ ಮಾಡೆಲ್ ಪೇಪರ್ ಇದೆ. ಆ್ಯಂಡ್ ಇಟ್ಸ್ ಈಸಿ ಟು ಸ್ಕೋರ್ ಆಲ್ಟರ್ನೇಟಿಂಗ್ ಕರೆಂಟ್ಸ್. ಆ್ಯಂಡ್ ಜಸ್ಟ್ ನಾವು ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ಐ ಜಸ್ಟ್ ಅಪ್ಲೋಡ್ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಕಂಪ್ಲೀಟ್ ಚಾಪ್ಟರ್. ನಾನು ಹೇಗೆ ಅಂತ ಹೇಳಿದ್ರೆ ಮಕ್ಕಳು, ಐ ಹ್ಯಾವ್ ರೆಫರ್ಡ್ ಆಲ್ ದ ಥಿಂಗ್ಸ್ ಬಿಫೋರ್ ಐ ಡೂ ಎ ನ್ಯೂಮರಿಕಲ್ ವಿಡಿಯೋ. ಬಿಕಾಸ್ ಮಕ್ಕಳು ದೇ ಟ್ರಸ್ಟ್ ಲಾಟ್, ಸಿಂಪ್ಲಿಫೈಡ್ ಮೇಲೆ ತುಂಬ ಟ್ರಸ್ಟ್ ಮಾಡ್ತೀರಾ ನೀವು. ಆ್ಯಂಡ್ ಸ್ಪೆಷಲಿ ಯು ಲಾಟ್ ಆಫ್ ಟ್ರಸ್ಟ್ ಆನ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಆಯ್ತಾ, ತುಂಬ ಧನ್ಯವಾದಗಳು. ಆ್ಯಂಡ್ ಸೊ ನಿಮ್ಮ ಟ್ರಸ್ಟ್ ನಾನು ಯಾವತ್ತೂ ಬ್ರೇಕ್ ಮಾಡೋದಿಲ್ಲ. ಡೆಫಿನೆಟ್ಲಿ ಯು ವಿಲ್ ಗೆಟ್ ವೆರಿ ಗುಡ್ ಮಾರ್ಕ್ಸ್. ನಾನೇ ಎಕ್ಸಾಮ್ ಸೆಂಟ್ರಿಗೆ ಬರ್ತೀನಿ, ಆಯಿತಾ? ನ್ಯೂಮರಿಕಲ್ಸು ನಿಮ್ಗೆ ಏನೇನು ಬೇಕೋ ಎಲ್ಲ ಅಪ್ಲೋಡ್ ಮಾಡಿ ಬರ್ತೀನಿ. ಸೊ ಐ ಆಮ್ ವೆರಿ ಮಚ್ ಶೋರ್ ಯು ವಿಲ್ ಕಮ್ ವಿತ್ ಎ ಹ್ಯಾಪಿ ಸ್ಮೈಲಿಂಗ್ ಫೇಸಸ್. ನೀವು ಆರಾಮ್ ನಕ್ಕೊಂಡು ಆರಾಮಾಗಿ ಬರ್ತೀರಾ. ನ್ಯೂಮರಿಕಲ್ಸ್ ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿದೆ, ಡೆಫಿನೆಟ್ಲಿ ವಾಂಟ್ ಟು. ಸಿಮಿಲರ್ಲಿ ಒನ್ ಶಾರ್ಟ್ ಲೆಕ್ಚರ್ಸು, ಥಿಯರಿ ಆಗಲಿ, MCQs ಆಗಲಿ, ಐ ಆಮ್ ವೆರಿ ಮಚ್ ವಿಲ್ ಡೂ ಎವ್ರಿಥಿಂಗ್ ವೆಲ್. ಜಸ್ಟ್ ರೆಫರ್ ಸಿಂಪ್ಲಿಫೈಡ್ ಮೀನ್ಸ್ ವಿಡಿಯೋಸ್. ಆ್ಯಂಡ್ ವಾಟ್ ಎವರ್ ದ ವಿಡಿಯೋಸ್ ಐಮ್ ಟೆಲಿಂಗ್ ಆಲ್ ವಿಲ್ ಬಿ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ನೀವು ಹೋಗಿ ಆರಾಮ್ ರೆಫರ್ ಮಾಡಿ, ಗೆಟ್ ಔಟ್ ಆಫ್ ಔಟ್. ಆ್ಯಂಡ್ ನನಗೆ ನಿಮ್ಮಿಂದ ಏನಂತ ಹೇಳಿ, ಸಿಂಪ್ಲಿಫೈಡ್ ಮೀನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲ್ಲ 100% ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಟು ಸಿಂಪ್ಲಿಫೈಡ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಪ್ರತಿಯೊಂದು ವಿಡಿಯೋ ಬಂದಾಗ ಯು ಜಸ್ಟ್ ಕಮ್ ಆ್ಯಂಡ್ ವಾಚ್ ದಟ್ಸ್ ಎನಫ್. ನಿಮ್ಮ ಬೋರ್ಡ್ ಎಕ್ಸಾಮ್ ಮುಗಿಯೋವರೆಗೂ ಸಿಕ್ಕಾಪಟ್ಟೆ ವೀಡಿಯೋಸ್ ಬರ್ತಾ ಇರೋದು. ಅರ್ಥ ಆಯ್ತಾ? ಸೊ ದೆನ್ ದಿಸ್ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಇದೊಂದು. ಆ್ಯಂಡ್ ರೇ ಆಪ್ಟಿಕ್ಸ್. ರೇ ಆಪ್ಟಿಕ್ಸಲ್ಲಿ ದಿಸ್ ಆಲ್ಮೋಸ್ಟ್ ಒಂದು 90% ಚಾನ್ಸಸ್ ರೇ ಆಪ್ಟಿಕ್ಸಲ್ಲೇ ಬರುತ್ತೆ, ಒಂದು 10% ಚಾನ್ಸಸ್ ಡ್ಯೂಯಲ್ ನೇಚರ್ನ ಬರುತ್ತೆ. ಸೊ ಎಲ್ಲ ಲೆಕ್ಚರ್ಸು ನಾನು ಕಂಪ್ಲೀಟ್ ಮಾಡ್ತೀನಿ. ನಿಮಗೆ ಆಲ್ರೆಡಿ 4 ಲೆಕ್ಚರ್ನ ಕಂಪ್ಲೀಟ್ ಮಾಡಿದ್ದೀನಿ. ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಕರೆಂಟ್ ಎಲೆಕ್ಟ್ರಿಸಿಟಿ, ಆಲ್ಟರ್ನೇಟಿಂಗ್ ಕರೆಂಟ್ಸ್ ಅಂತ. ಈ 4 ಲೆಕ್ಚರ್ ಗಿವ್ ವಿಡಿಯೋಸ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಇನ್ನೊಂದು ಮ್ಯಾಕ್ಸಿಮಮ್ ಒಂದೊಂದು ನೆಕ್ಸ್ಟ್ ವಿಡಿಯೋನೇ ಇದೊಂದು 15 minutes, ಇದೊಂದು 30 minutes ಮಾಡಿಬಿಟ್ರೆ ನಿಮಗೆ ಸಾಕು. ಇಫ್ ಯು ರೆಫರ್ ದಿಸ್, ಸೊ ಇಫ್ ಯು ರೆಫರಿಂಗ್ ಬಿಫೋರ್ ದ ಎಕ್ಸಾಮ್ಸ್, ಜಸ್ಟ್ ಟೆಲ್ ಮಿ ದಟ್ 4 ಚಾಪ್ಟರ್ಸ್ ವಿಚ್ ಐ ಹ್ಯಾವ್ ಟು ಡೂ ಇಟ್. ನೀವು ಕೇಳಿದ್ರೆ 4 ಚಾಪ್ಟರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಹೇಳ್ತೀನಿ ನಾನು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 100% ಮಾಡಿ, ಕರೆಂಟ್ ಎಲೆಕ್ಟ್ರಿಸಿಟಿ 100% ಮಾಡಿ, ಆಲ್ಟರ್ನೇಟಿಂಗ್ ಕರೆಂಟ್ 100% ಮಾಡಿ, ರೇ ಆಪ್ಟಿಕ್ಸ್ 100% ಮಾಡಿ. ಸೊ ಆಲ್ ದೀಸ್ 4 ಚಾಪ್ಟರ್ಸ್ ವಿಲ್ ಹಾರ್ಡ್ಲಿ ಟೇಕ್ 4 hours. ಐ ಹ್ಯಾವ್ ಥಾಟ್ ಲೆಸ್ ದ್ಯಾನ್ 4 hours. ಈ 4 ಚಾಪ್ಟರ್ 4 ಗಂಟೆ 4 hours 100 ಟೀಚ್ ಮಾಡಿದ್ದೀನಿ. ನೀವು ಜಸ್ಟ್ ರೆಫರ್ ಮಾಡಿಬಿಟ್ಟು ನ್ಯೂಮರಿಕಲ್ಸ್ ಮಾಡ್ಕೊಂಡ್ಬಿಟ್ರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಆಲ್ ಟೈಪ್ಸ್ ಆಫ್ ಕ್ವಶನ್ಸ್, ಪ್ರತಿಯೊಂದು ಟೈಪ್ ಆಫ್ ಕ್ವಶನ್ ತೊಗೊಂಡು ಮಾಡಿಸಿದ್ದೀನಿ ನಿಮಗೆ. ಅರ್ಥ ಆಯ್ತಾ? ಸೊ ಯು ಹ್ಯಾವ್ ಟು. ಸೊ ವಾಟ್ ಇಸ್ ದ ಚಾಲೆಂಜ್? ದಟ್ ಎವ್ರಿ ಒನ್ ಹೂ ಇಸ್ ವಾಚಿಂಗ್ ದಿಸ್ ವಿಡಿಯೋ, ಯು ಹ್ಯಾವ್ ಟು ಟೇಕ್ ಎ ಚಾಲೆಂಜ್ that you can comment in the video saying that challenge is accepted sir. And then ಎಷ್ಟು ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿದ್ರೆ ಅಂತ ಕೂಡ ಕಮೆಂಟ್ ಮಾಡಿ ನನಗೆ ಹೇಳಿ. ಅರ್ಥ ಆಯ್ತಾ ಮಕ್ಕಳೇ? ಬೋರ್ಡ್ ಎಕ್ಸಾಮ್ ಅದೇ ಟೈಪ್ ಅದೇ ಸೇಮ್ ಆರ್ ಸಿಮಿಲರ್ ಟೈಪ್, ನಾನು ಯಾವತ್ತೂ ಹೇಳ್ತೀನಿ ಸೇಮ್ ಆರ್ ಸಿಮಿಲರ್ ಟೈಪ್ ಆಫ್ ನ್ಯೂಮರಿಕಲ್ ವಿಲ್ ಕಮಿಂಗ್ ಇನ್ ದ ಬೋರ್ಡ್ ಎಕ್ಸಾಮ್. ಅರ್ಥ ಆಯ್ತಾ? ದಟ್ಸ್ ವೆರಿ ಸಿಂಪಲ್. ಯು ಕ್ಯಾನ್ ಈಸಿಲಿ ಸ್ಕೋರ್ ಔಟ್ ಆಫ್ ಔಟ್ ಇನ್ ದ ಫಿಸಿಕ್ಸ್ ನ್ಯೂಮರಿಕಲ್ಸ್. ಆರಾಮಾಗಿ ಮಾಡೋದು, ಯೋಚನೆ ಮಾಡಬೇಡಿ. ಸೊ ಫೋಕಸ್ ಮೋರ್ ಆನ್ ದಿಸ್. ಆ್ಯಂಡ್ ಆದಮೇಲೆ ಡ್ಯೂಯಲ್ ನೇಚರ್ ರೇಡಿಯೇಷನ್ಸಲ್ಲಿ ಕೆಲವೊಂದು ನಾನು ಲೆಕ್ಚರ್ಸ್ನ ಮಾಡ್ತೀನಿ. ಅದಾದಮೇಲೆ ಸೇಮ್ ಲೆಕ್ಚರ್ಸ್ನ ಬಿಫೋರ್ ಗೋಯಿಂಗ್ ಟು ನ್ಯೂಮರಿಕಲ್ಸ್, ನೀವು ನ್ಯೂಮರಿಕಲ್ಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಬಿಫೋರ್ ಗೋಯಿಂಗ್ ಟು ನ್ಯೂಮರಿಕಲ್ಸ್ ಐ ಅಡ್ವೈಸ್ ಯು ಟು ಡೂ 1 short lecture. ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ 1 short lecture. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡರ್ 1 hour, ಇನ್ನೊಂದು ಆಲ್ಟರ್ನೇಟಿಂಗ್ ಕರೆಂಟ್ ಜಸ್ಟ್ 45 minutes 1 short lecture ಇದೆ. 1 short lecture ನೋಡ್ಕೊಂಡು ಆಮೇಲೆ ನ್ಯೂಮರಿಕಲ್ಸ್ ಮಾಡಿ. ಸೊ ಫಸ್ಟ್ ಫಿನಿಶ್ 1 short lectures, ದೆನ್ ಗೋ ಟು ನ್ಯೂಮರಿಕಲ್ಸ್. ಆಗೇನಾಗುತ್ತೆ ಅಂದರೆ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ ಕ್ಲಿಯರ್ ಆಗಿ.
ಅರ್ಥ ಆಯ್ತಾ? ಸೊ ಕಾನ್ಸೆಪ್ಟ್ ನೋಡ್ಕೊಂಡು ನ್ಯೂಮರಿಕಲ್ ಹೋದಾಗ ತುಂಬ ಅರ್ಥ ಆಗುತ್ತೆ ಆ್ಯಂಡ್ ಯು ವಿಲ್ ಡೂ ರಿಯಲಿ ಈಸಿ ವೆಲ್. ತುಂಬ ಈಸಿಯಾಗಿ ಮಾಡ್ತೀರಾ, ತುಂಬ ಚೆನ್ನಾಗಿ ಮಾಡ್ತೀರಾ ಆಯಿತಾ? ಸೊ ದೀಸ್ ಆರ್ ದ 4 ಚಾಪ್ಟರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇಫ್ ಯು ಆರ್ ಡೂಯಿಂಗ್ ಜಸ್ಟ್ ಬಿಫೋರ್ ದ ಎಕ್ಸಾಮ್. ಬಟ್ ಐ ವುಡ್ ಸಜೆಸ್ಟ್ ಡೂ ಆಲ್ ದ ಚಾಪ್ಟರ್ಸ್. ನಾನು ಹೇಳ್ಕೊಡ್ತೀನಿ, ಜಸ್ಟ್ ಎಲ್ಲ ಕಲಿಸಿ ತಂದು ನಿಮ್ಮ ಬಾಯಲ್ಲಿ ಇಡ್ತೀನಿ, ನೀವು ತಿನ್ಬೇಕು ಅಷ್ಟೇ ಅಲ್ಲಿ ಆಯಿತಾ? ತಿಂದರೆ ಸಾಕು. ಆ್ಯಂಡ್ ಈ ರೀತಿ ಐ ಹೋಪ್ ಯು ಸೊ ಯಾರ್ಯಾರು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾರೆ ಕಮೆಂಟ್ ಚಾಲೆಂಜ್ ಅಕ್ಸೆಪ್ಟೆಡ್. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋಸ್. ಆ್ಯಂಡ್ ಐ ವೆರಿ ಮಚ್ ನ್ಯೂಮರಿಕಲ್ ಚೆನ್ನಾಗಿ ಮಾಡ್ತೀರಾ ನೀವು. ಆ್ಯಂಡ್ ಬಾಯ್ ಮಕ್ಕಳೇ, ಸಿ ಯು.